ನೀವು ಗಳಿಸುವ ಪ್ರತಿ ರೂಪಾಯಿಗೂ ನಿಮ್ಮ ಭವಿಷ್ಯವನ್ನ ರೂಪಿಸುವಂತಹ ತಾಕತ್ತಿದೆ. ನಮ್ಮ ಕೆಲಸ ರೀಪ್ಲೇಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಕಲಿಕೆ ನಿರಂತರವಾಗಿ ಇರಬೇಕು. ನಮ್ಮ ಹತ್ರ ಎಷ್ಟು ದುಡ್ಡಿದೆ, ನಾವು ಇವತ್ತು ಯಾವ ಪೊಸಿಷನ್ ಅಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಮುಖ್ಯ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ. ಮ್ಯೂಚುವಲ್ ಫಂಡ್ಸು, ಸ್ಟಾಕ್ ಮಾರ್ಕೆಟ್, ಇದ್ರ ಬಗ್ಗೆ ಅವರು ಕಲಿಯೋಕ್ಕೂ ಹೋಗಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ, ಹೂಡಿಕೆನೂ ಮಾಡಲ್ಲ. ಸರಿಯಾದ ರೀತಿನಲ್ಲಿ ನಾವು ಸರಿಯಾದ ಹೂಡಿಕೆ ಉತ್ಪನ್ನವನ್ನ ಆಯ್ಕೆ ಮಾಡಿ ಹೂಡಿದ್ರೆ ಹೂಡಿಕೆಯಲ್ಲಿ ಗೆಲುವು ಸಾಧಿಸೋದು ಕಷ್ಟ ಅಲ್ಲ. ಹೂಡಿಕೆ ಮಾಡುವಾಗ ಎಷ್ಟು ಕಡಿಮೆ ತಪ್ಪುಗಳನ್ನು ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಹೂಡಿಕೆಯಲ್ಲಿ ಎಷ್ಟು ಗೆಲ್ತೀರಿ, ನೀವು ಹೂಡಿಕೆಯ ದಡವನ್ನ ಹೇಗೆ ಮುಟ್ಟುತ್ತೀರಿ ಅನ್ನೋದು ನಿಂತಿರುತ್ತೆ. ಹೂಡಿಕೆಯಲ್ಲಿ ಗೆಲ್ಲೋದು ಅಂದ್ರೆ ಅದೃಷ್ಟ ಪರೀಕ್ಷೆ ಅಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಶ್ರೀಮಂತರಾಗಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ. ಆದರೆ ಯಾಕಾಗಲ್ಲ? ಎಸ್, ಅದಕ್ಕೆ ಕಾರಣ ನೀವು ಮಾಡ್ತಾ ಇರುವಂಥ ತಪ್ಪುಗಳು. ಆ ತಪ್ಪು ಯಾವುದು ಅಂತ ಹೇಳುವಂಥದ್ದನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಕೂಡ ಶ್ರೀಮಂತರಾಗ್ಬೋದು. ಹಾಗಿದ್ರೆ ಮೇಜರ್ ಆಗಿ ನೀವು ಬಡವರಾಗೇ ಉಳ್ಕೊಳ್ಳೋದಕ್ಕೆ ನೀವು ಮಾಡ್ತಾ ಇರುವಂಥ ತಪ್ಪುಗಳೇನು, ಆ 6 ತಪ್ಪುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾತಾಡ್ತೀವಿ. ಎಸ್, ಅದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟು, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲಾ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಬನ್ನಿ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಹೆಚ್ಚಿನವರಿಗೆ ಶ್ರೀಮಂತರಾಗಬೇಕು ಅಂತ ಇರುತ್ತೆ, ಆದರೆ ಅವರು ತುಂಬಾ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಆ ತಪ್ಪುಗಳನ್ನ ತಿದ್ಕೊಂಡು ಸರಿಯಾಗಿದ್ರೆ ಶ್ರೀಮಂತರಾಗ್ಬೋದು ಯಾರು ಬೇಕಾದ್ರು. ಖಂಡಿತ ಶ್ರೀಮಂತಿಕೆ ಅನ್ನೋದು ಮೈಂಡ್ ಸೆಟ್ ಶೇಷ. ಅದು ಯಾರಿಗೆ ನಾನು ಸಿರಿವಂತನಾಗಬೇಕು, ಸ್ಥಿತಿವಂತನಾಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ, ಅದು ಇದ್ರೆ ಸ್ಥಿತಿವಂತರಾಗೋದು ಸುಲಭ. ನಮ್ಮ ಹತ್ರ ಎಷ್ಟು ದುಡ್ಡಿದೆ, ನಾವು ಇವತ್ತು ಯಾವ ಪೊಸಿಷನ್ ಅಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಮುಖ್ಯ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ. ನೋಡಿ, ಮನಸ್ಸನ್ನು ಗೆದ್ರೆ ಏನನ್ ಬೇಕಿದ್ರು ಗೆಲ್ಬೋದು ಅಂತಾರಲ್ಲ, ಈ ಹಣಕಾಸಿನ ವಿಷಯದಲ್ಲೂ ಅದು ನಿಜ. ಈಗ ನೋಡಿ, ನೀವು ಗಳಿಸುವ ಪ್ರತಿ ರೂಪಾಯಿಗೂ ನಿಮ್ಮ ಭವಿಷ್ಯವನ್ನ ರೂಪಿಸುವಂತಹ ತಾಕತ್ತಿದೆ. ಆದ್ರೆ ಆ ರೂಪಾಯನ್ನ ನೀವು ಹೇಗೆ ಇನ್ವೆಸ್ಟ್ ಮಾಡ್ತೀರಿ, ಹೇಗೆ ಅದನ್ನು ಬಳಸ್ಕೋತೀರಿ ಅನ್ನೋದ್ರ ಮೇಲೆ ನಿಮ್ಮ ಗೆಲುವು ನಿಂತಿದೆ. ಮತ್ತೆ ಹೂಡಿಕೆಯಲ್ಲಿ ಗೆಲ್ಲೋದು ಅಂದ್ರೆ ಅದೃಷ್ಟ ಪರೀಕ್ಷೆ ಅಲ್ಲ. ಸರಿಯಾದ ರೀತಿನಲ್ಲಿ ನಾವು ಸರಿಯಾದ ಹೂಡಿಕೆ ಉತ್ಪನ್ನವನ್ನ ಆಯ್ಕೆ ಮಾಡಿ ಹೂಡಿದ್ರೆ ಹೂಡಿಕೆಯಲ್ಲಿ ಗೆಲುವು ಸಾಧಿಸೋದು ಕಷ್ಟ ಅಲ್ಲ. ನೋಡಿ, ಅದನ್ನ ನಾವು ಅದೃಷ್ಟ ಪರೀಕ್ಷೆ ಅಂತ ತುಂಬಾ ಸರಿ ಅನ್ಕೋಬಿಡ್ತೀವಿ. ನೋಡಿ, ನೀವು ಹೂಡಿಕೆ ಮಾಡುವಾಗ ಎಷ್ಟು ಕಡಿಮೆ ತಪ್ಪುಗಳನ್ನು ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಹೂಡಿಕೆಯಲ್ಲಿ ಎಷ್ಟು ಗೆಲ್ತೀರಿ, ನೀವು ಹೂಡಿಕೆಯ ದಡವನ್ನ ಹೇಗೆ ಮುಟ್ಟುತ್ತೀರಿ ಅನ್ನೋದು ನಿಂತಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಹೂಡಿಕೆಯ ಹಾದಿ ಸುಗಮ. ಈಗ ಮೊದಲನೇ ಪಾಯಿಂಟ್ಗೆ ಬರೋಣ ಶೇಷ. ಏನಪ್ಪಾ ಎಲ್ರು ಮಾಡುವಂತಹ ಬಹಳ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಈ ಹಣಕಾಸು ಯೋಜನೆಯನ್ನ ರೂಪಿಸದೇ ಇರುವಂತದ್ದು ಅಥವಾ ಬಜೆಟಿಂಗ್ ಮಾಡದೇ ಇರುವಂತದ್ದು. ಈಗ ನೋಡಿ, ವಾರನ್ ಬಫೆಟ್ ಖ್ಯಾತ ಹೂಡಿಕೆ ತಜ್ಞ ಒಂದು ಮಾತನ್ನ ಹೇಳ್ತಾರೆ. ಯಾರು ಸಂಬಂಧಿಕರ ಮುಲಾಜಿಗೆ ಬಿದ್ದು, ಕುಟುಂಬದವರ ಮುಲಾಜಿಗೆ ಬಿದ್ದು ಹಣಕಾಸನ್ನ ವ್ಯಯ ಮಾಡ್ತಾರೋ, ಹಣಕಾಸನ್ನ ಖರ್ಚು ಮಾಡ್ತಾರೋ, ಆ ವ್ಯಕ್ತಿ ಆರ್ಥಿಕವಾಗಿ ಹಿನ್ನಡೆಯನ್ನ ಅನುಭವಿಸ್ತಾನೆ. ಈಗ ನೋಡಿ, ನಮ್ಮ ದೇಶಕ್ಕೊಂದು ಬಜೆಟ್ ಇರುತ್ತೆ, ನಾವು ಅದೇ ರೀತಿ ನಮ್ಮ ಮನೆಗೊಂದು ಬಜೆಟ್ ಮಾಡ್ಕೋಬೇಕು. ಈಗ ಒಂದು ಕಂಪ್ನಿಗೊಂದು ಬಜೆಟ್ ಇರುತ್ತೆ, ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ, ನಮಗೆ ಆದಾಯದ ಕೊರತೆ ಆದ್ರೆ ಏನ್ ಮಾಡಬೇಕು, ಇದೆಲ್ಲದಕ್ಕೂ ಒಂದು ಪ್ಲಾನ್ ಅನ್ನ ಒಂದು ಕಂಪನಿ ಮಾಡ್ಕೊಂಡಿರುತ್ತೆ. ಹಾಗೇನೆ ನಾನು ದೇಶದ ಬಜೆಟ್ ಅಂತ ಅಂದೆ. ದೇಶದ ಬಜೆಟ್ ಕೂಡ ನಮ್ಮ ದೇಶದಲ್ಲಿ ಬರುವಂತ ಖರ್ಚು ವೆಚ್ಚಗಳೇನು, ನಾವು ಪ್ರಜೆಗಳ ಉದ್ಧಾರಕ್ಕೆ ಎಷ್ಟು ಖರ್ಚು ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಖರ್ಚು ಮಾಡಬೇಕು, ಈ ರೀತಿಯ ಒಂದು ಅಂದಾಜಿರುತ್ತೆ. ಅದೇ ರೀತಿ ನಮಗೆ ಬರುವ ಆದಾಯವನ್ನು ನಾವು ಹೇಗೆ ಖರ್ಚು ಮಾಡಬೇಕು ಅನ್ನೋ ಅಂದಾಜನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಗುರಿಗಳಿಗೆ ತಕ್ಕಂತೆ ನಾವು ಹೂಡಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ನೋಡಿ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಗುರಿ ಇರುತ್ತೆ. ಅಲ್ಪಾವಧಿ ಗುರಿ, ಮಧ್ಯಮಾವಧಿ ಗುರಿ, ದೀರ್ಘಾವಧಿ ಗುರಿ ಅಂತ ಹೇಳಿ ಇಟ್ಕೊಳ್ಳೋಣ. ಅಲ್ಪಾವಧಿ ಗುರಿ ಅಂದ್ರೆ ಏನು? ತಡಿಯಪ್ಪ, ನಾನು ಇನ್ನೊಂದು 6 ತಿಂಗಳೊಳಗಡೆ ನಾನೊಂದು ಒಳ್ಳೆ ಫೋನ್ ತಗೋಬೇಕು, ಅದು ಅಲ್ಪಾವಧಿ ಗುರಿ. ಅದೇ ರೀತಿ ನನ್ನ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ನಾನು ಒಂದು ದೊಡ್ಡ ಮೊತ್ತ ಪೇರಿಸ್ಬೇಕು, ಮದುವೆ ಖರ್ಚಿಗೆ ಅಂತೇಳಿ ಒಂದಿಷ್ಟು ಹಣವನ್ನು ಹೊಂದಿಸ್ಕೋಬೇಕು, ನನ್ನ ರಿಟೈರ್ಮೆಂಟ್ಗೆ ಅಂತೇಳಿ ಒಂದಷ್ಟು ಹಣವನ್ನು ಹೊಂದಿಸ್ಕೋಬೇಕು. ಇದು ದೀರ್ಘಾವಧಿ ಗುರಿ. ಈ ರೀತಿ ಗುರಿ ಕೇಂದ್ರಿತ ಹೂಡಿಕೆಯನ್ನ ಮಾಡಿದ್ರೆ ಸರಿಯಾದ ರೀತಿನಲ್ಲಿ ಹಣವನ್ನು ಹಂಚಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅದು ದಿಕ್ಕುಪಾಲಾಗಿ, ಈಗ ಮನೆ ಕಟ್ಟಬೇಕು ಅಂತ ಗುರಿ ಇರುತ್ತೆ, ನಾನು ಹೇಳದ್ನಲ್ಲ, ಆ ರೀತಿ ಪ್ರತಿಯೊಂದಕ್ಕೂ ಒಂದು
ಯೋಜನೆಯನ್ನ ರೂಪಿಸ್ಕೊಂಡು ಹೂಡಿಕೆ ಮಾಡಿದ್ರೆ ಅದು ಒಳಿತಾಗುತ್ತೆ. ನೋಡಿ, ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಹೂಡಿಕೆ ಮಾಡುವಾಗ ಬರೀ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್, ಫಿಕ್ಸೆಡ್ ಡೆಪಾಸಿಟ್, ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ಗಳು, ಆ ರೀತಿಯ ಹೂಡಿಕೆಗಳನ್ನೇ ನೆಚ್ಕೊಂಡು ಇರ್ತಾರೆ. ಆದ್ರೆ ಈ ನ್ಯೂ ಏಜ್ ಇನ್ವೆಸ್ಟ್ಮೆಂಟ್ಸ್, ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ಮಾರ್ಕೆಟ್, ಇದ್ರ ಬಗ್ಗೆ ಅವರು ಕಲಿಯೋಕ್ಕೂ ಹೋಗಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ, ಹೂಡಿಕೆನೂ ಮಾಡಲ್ಲ. ಇದರಿಂದ ಏನಾಗುತ್ತೆ, ಈ ಬೆಲೆ ಏರಿಕೆಯನ್ನ ಮೀರಿ ನಿಮ್ಮ ಹಣವನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗಲ್ಲ. ಈ ಬೆಲೆ ಏರಿಕೆ ಆಗ್ತಾ ಇರುತ್ತೆ. ಇವತ್ತು 10 ರೂಪಾಯಿ ಇರುವಂತ ವಸ್ತು ನಾಳೆ ಇನ್ನೊಂದು ವರ್ಷ ಕಳೆದ್ರೆ 12 ರೂಪಾಯಿ 13 ರೂಪಾಯಿ ಬಂದಿರುತ್ತೆ. ಇಂತಹ ಸಂದರ್ಭದಲ್ಲಿ ನಿಮ್ ದುಡ್ಡು 10 ರೂಪಾಯಿ ಲೆವೆಲ್ ಅಲ್ಲೇ ಬೆಳೀತಾ ಇದ್ರೆ ನಿಮ್ಮ ಹಣ ಅಲ್ಲೇ ಇರುತ್ತೆ, ನಿಮ್ಮ ಹಣ ಕ್ರಮೇಣ ಮೌಲ್ಯ ಕಳೆದುಕೊಳ್ಳುತ್ತೆ. ಹಾಗಾಗಿ ಹೂಡಿಕೆ ಮಾಡುವಾಗ ನಾವು ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ನಂತಹ ನ್ಯೂ ಏಜ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ಕಡೆಗಣಿಸಬಾರದು. ಅದನ್ನು ಕೂಡ ನಮ್ಮ ಬಜೆಟಿಂಗ್ ನಂತರದಲ್ಲಿ ನಮ್ಮ ಗುರಿಗಳಿಗೆ ತಕ್ಕಂತೆ ಹೂಡಿಕೆ ಮಾಡೋದ್ರಲ್ಲಿ ಅಳವಡಿಸ್ಕೋಬೇಕು. ಆದ್ರೆ ಪ್ರಮುಖವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅರಿತು ಕಲಿತು ಹೂಡಿಕೆ ಮಾಡಿ. ನೀವು ಅನುಕರಣೆ ಮಾಡ್ಲಿಕ್ಕೆ ಹೋದ್ರೆ ನಿಮಗೆ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ ಅನ್ನೋದನ್ನ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ಶೇಷ, ಶ್ರೀಮಂತರಾಗಬೇಕು ಅಂತ ಹೇಳಿ ಹೊರಡುವಂತವರು ಬಜೆಟಿಂಗ್ ಮಾಡದೇ ಇರಬಾರ್ದು, ಬಜೆಟಿಂಗ್ ಮಾಡಬೇಕು ಅಂತ ನೀವು ಹೇಳ್ತಾ ಅದೇ ಹಣಕಾಸು ಯೋಜನೆ ರೂಪಿಸದೇ ಇರೋದು ಮಹಾ ತಪ್ಪು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇದು ಶ್ರೀಮಂತಿಕೆಯ ದಾರಿಗೆ ಮೊದಲನೇ ಸ್ಟೆಪ್ ಅಂದ್ರೆ ಹಣಕಾಸು ಯೋಜನೆ ರೂಪಿಸಿ, ಅದು ನಿಮಗೆ ಪ್ರಥಮ ಹೆಜ್ಜೆ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಫೈನ್. ಇನ್ನು ನೆಕ್ಸ್ಟ್ ತಪ್ಪು. ಈಗ ನೋಡಿ, ತುಂಬಾ ಜನ ಏನ್ ಮಾಡ್ತಾರೆ, ಫ್ರೀ ಅಡ್ವೈಸ್, ನೋಡಿ ಇದ್ರಲ್ಲಿ ದುಡ್ಡು ಹಾಕಿದ್ರೆ ಡಬಲ್ ಆಗ್ಬಿಡುತ್ತಂತೆ, ಇನ್ಶೂರೆನ್ಸ್ ಎಲ್ಲ ಹಾಕಿದ ದುಡ್ಡಿಗಿಂತ 3 ಪಟ್ಟು ದುಡ್ಡು ಬರುತ್ತಂತೆ. ಯಾರು ಸಂಬಂಧಿಕರು ಹೇಳ್ತಾರೆ, ಇನ್ನೆಲ್ಲೋ ಮದುವೆ ಮನೆಗೆ ಹೋಗ್ತಾರೆ, ಇನ್ನೆಲ್ಲೋ ಬೇರೆ ಶಾಸ್ತ್ರ, ಇನ್ನೇನೋ ಒಂದು ಸಣ್ಣ ಫಂಕ್ಷನ್ ಇರುತ್ತೆ, ಅಥವಾ ಹೋಮ ಹವನ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳು ಇರ್ತವೆ. ಅಲ್ಲಿ ಹೋದಾಗ ಬಂಧುಗಳು, ಸಂಬಂಧಿಕರು, ಅಥವಾ ಕಚೇರಿಗೆ ಹೋದಾಗ ಸ್ನೇಹಿತರು, ಹಿತೈಷಿಗಳು, ಇವರೆಲ್ಲ ಏನಂತ ಹೇಳಿದ್ರೆ, ಹೆಂಗೇನೋ ಒಂದ್ ಮಾಡಿದೀನಿ ನೀನು ಮಾಡು. ಇದು ಅನುಕರಣೆ ಅಥವಾ ಉಚಿತ ಸಲಹೆ ಅಂತೇಳಿ ನಾವು ಕರಿತೀವಿ. ಸಲಹೆ ಯಾವತ್ತೂ ಕೂಡ ಉಚಿತವಾಗಿರುತ್ತೆ. ಸಲಹೆ ಯಾವಾಗ್ಲೂ ಉಚಿತವಾಗಿರುತ್ತೆ. ಈಗ ನೋಡಿ, ನಾವು ಹುಷಾರ್ ತಪ್ಪಿದ್ರೆ ನಾವು ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ತಗೋತೀವಿ, ಕರೆಕ್ಟಾ? ನಮ್ಮ ಮನೇಲಿ ನೆಲ್ಲಿ ಕೆಟ್ರೆ ಪ್ಲಂಬರ್ನ ಕರಿತೀವಿ. ನಮ್ಮ ಮನೇಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆದ್ರೆ ಎಲೆಕ್ಟ್ರಿಷಿಯನ್ ನ ಕರಿತೀವಿ. ಅದೇ ರೀತಿ ನಮ್ಮ ಹಣಕಾಸಿನ ವಿಷಯದಲ್ಲಿ ಮಾತ್ರ ಯಾರ್ಯಾರನೋ ದಾರಿಲಿ ಹೋಗೋರ್ನೆಲ್ಲ ಕೇಳ್ಕೊಂಡು ಹೂಡಿಕೆ ಮಾಡಿದ್ರೆ, ಯಾರ ಹೇಳಿದ್ದನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಅದು ಆರ್ಥಿಕ ಅವನತಿಗೆ ಕಾರಣ ಆಗುತ್ತೆ. ನೋಡಿ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ತಂದೆ ಯಾರ ಪರಿಚಯದವ್ರು ಹೇಳಿದ್ರು ಅಂತೇಳಿ ಈ ಎಂಡೋಮೆಂಟ್ ಮತ್ತೆ ಮನಿ ಬ್ಯಾಕ್ ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅವ್ರಿಗೆ ಓವರ್ ಆಲ್ 15 ವರ್ಷ ಹೂಡಿಕೆ ಮಾಡ್ತಾ ಬಂದ್ರು. ಅದಾದ್ಮೇಲೆ ಅವ್ರಿಗೆ ಸಿಕ್ಕಿದ್ದು 4.5% 5% ಇಂಟ್ರೆಸ್ಟ್. ಅದನ್ನ ತಗೊಂಡು ಏನ್ ಮಾಡೋದು? ಇಟ್ಟಿದ್ರು ಜಾಸ್ತಿ ಸಿಗೋದು. ಸೊ ಇಲ್ಲಿ ಏನ್ ತಪ್ಪಾಗುತ್ತೆ ಅಂತ ಹೇಳಿದ್ರೆ, ಹಿಯರ್ಸೆ, ಯಾರೋ ಹೇಳಿದ್ರು ಅಂತ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಆ ಹೂಡಿಕೆ ಏನು, ಅದರಿಂದ ನಿಮ್ಗೆ ಹೇಗ್ ಲಾಭ ಸಿಗುತ್ತೆ, ಅದ್ರಲ್ಲಿ ಸುರಕ್ಷತೆ ಇದೆಯಾ, ಸುರಕ್ಷತೆ ಇದ್ರೆ ಎಷ್ಟ್ರ ಮಟ್ಟಿಗಿದೆ, ನಿಮಗೆ ತಕ್ಷಣ ಹಣ ಬೇಕು ಅಂದ್ರೆ ಸಿಗುತ್ತಾ, ಇದೆಲ್ಲವನ್ನ ಗಮನಿಸ್ಕೊಂಡು ಒಂದು ಹೂಡಿಕೆಯನ್ನ ಆಯ್ಕೆ ಮಾಡಿ. ಮತ್ತೆ ನಿಮ್ಮ ಹೂಡಿಕೆ ಗುರಿ 1 ವರ್ಷಕ್ಕೆ ನಿಮಗೆ ದುಡ್ಡು ಬೇಕು ಅಂತ ಇಟ್ಕೊಳ್ಳಿ. ನಿಮ್ಗೆ 1 ವರ್ಷಕ್ಕೆ ಬೇಕಾದ ದುಡ್ಡನ್ನ ತಗೊಂಡೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ ಅದು ಮೂರ್ಖತನ ಆಗುತ್ತೆ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ಬೇಕು ಅಂದ್ರೆ ಅಟ್ಲೀಸ್ಟ್ 5 years ಟೈಮ್ ಲೈನ್ ಇದ್ರೆ ನಿಮ್ಗೆ ಅದರಿಂದ ಅನುಕೂಲ ಆಗುತ್ತೆ. ನಿಮ್ಗೆ ಇನ್ನೊಂದು ವಾರಕ್ಕೆ ಬೇಕಾಗಿರೋ ದುಡ್ಡನ್ನ ತಗೊಂಡೋಗ್ಬಿಟ್ಟು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲೋ ಮ್ಯೂಚುವಲ್ ಫಂಡ್ ಅಲ್ಲೋ ಹಾಕಿದ್ರೆ ಅದರಿಂದ ಲಾಭಕ್ಕಿಂತ ನಷ್ಟದ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಉಚಿತವಾಗಿ ಸಲಹೆ ಪಡಿಬೇಡಿ, ನೀವೇ ಕಲಿತು ಹೂಡಿಕೆ ಮಾಡಿ. ಸಾಧ್ಯ ಆದ್ರೆ, ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ನ ಸಲಹೆಯನ್ನ ಪಡ್ಕೊಳ್ಳಿ. ಷೇರುಪೇಟೆ ನಿಯಂತ್ರಣ ಮಂಡಳಿಯಿಂದ ಸರ್ಟಿಫಿಕೇಶನ್ ಅನ್ನ ಪಡ್ಕೊಂಡಿರ್ತಾರೆ, ಅವರ ಸಲಹೆಯನ್ನ ಅಥವಾ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ಗಳ ಸಲಹೆಯನ್ನ ಪಡ್ಕೊಳ್ಳಿ. ಯಾರ್ಯಾರ್ದೋ ಮಾತು ಕೇಳಿ ಹೂಡಿಕೆ ಮಾಡಿ ಸಂಕಷ್ಟಕ್ಕೆ ಸಿಲ್ಕೋಬೇಡಿ. ಆದ್ರೆ ಒಂದೇನಪ್ಪ ಅಂತ ಹೇಳಿದ್ರೆ, ನೀವು ಯಾವುದೇ ಅಡ್ವೈಸರ್ನ ಪ್ರಶ್ನೆ ಕೇಳಬೇಕು ಅಂದ್ರೂ ಕೂಡ ನಿಮ್ಮ ಹತ್ರ ಒಂದಿಷ್ಟು ಕನಿಷ್ಠ ಜ್ಞಾನ ಹಣಕಾಸು ನಿರ್ವಹಣೆ ಬಗ್ಗೆ ಇರಬೇಕಾಗತ್ತೆ. ಅಷ್ಟನ್ನಂತೂ ದಯವಿಟ್ಟು ನೀವು ಕಲೀರಿ. ಅವಾಗ ಈ ಉಚಿತ ಸಲಹೆಗಳಿಂದ ಆಗುವಂತಹ ಉಚಿತ ಸಮಸ್ಯೆ, ಉಚಿತ ನಷ್ಟ ತಪ್ಪುತ್ತೆ. ಈ ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಒಟ್ಟಾಗಿ ಹೂಡಿಕೆ ಮಾಡುವಂತವ್ರು ಇರ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಈಗ ತುಂಬಾ ಜನ ಏನಾಗುತ್ತೆ, ಈಗ ನೋಡಿ ನಾನು ಹೇಳದ್ನಲ್ಲ, ನಮ್ಮ ತಂದೆಗೆ ಅದೇ ರೀತಿ ಸಮಸ್ಯೆ ಆಗಿತ್ತು. ಎಂಡೋಮೆಂಟ್ ಮನಿ ಬ್ಯಾಕ್ ಪಾಲಿಸಿ ಅದೇನಂದ್ರೆ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಎರಡನ್ನು ಸೇರಿಸ್ಬಿಟ್ಟು ಕೊಡ್ತಾರೆ.
ಆ ಕಡೆಗೆ ಅದು ಇನ್ಶೂರೆನ್ಸ್ ಕವರೇಜು ಸಿಗಲ್ಲ ಸರಿಯಾಗಿ, ಹ್ಮ್. ಅಂದ್ರೆ ದೊಡ್ಡ ಮೊತ್ತದ್ದು. ಹ್ಮ್. ಈ ಕಡೆ ಒಳ್ಳೆ ಗಳಿಕೆನೂ ಸಿಗಲ್ಲ. ಹ್ಮ್. ಇದನ್ನ ತುಂಬಾ ಜನ ಯಾರು ಇನ್ಶೂರೆನ್ಸ್ ಅನ್ನ ಮಾರಾಟ ಮಾಡ್ತಾರೋ ಅದನ್ನ ಬಾಯ್ ಬಿಟ್ಟು ಹೇಳೋದಿಲ್ಲ. ಹ್ಮ್. ಅದನ್ನ ಯಾರು ಡಿಸ್ಕ್ಲೋಸ್ ಮಾಡಲ್ಲ. ಅದ್ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಪಾಲಿಸಿ ಮೆಚೂರ್ ಆದಾಗ ನಿಮ್ಗೆ ಎಷ್ಟು ದುಡ್ಡು ಬರುತ್ತಲ್ಲ ಹ್ಮ್. ಅವಾಗ ಅಯ್ಯೋ ನಮ್ಗೆ ಇವ್ರು ದಿಕ್ ತಪ್ಪಿಸ್ಬಿಟ್ರು ಅಂತ. ಅಲ್ಲಿ ತನಕ ನಿಮ್ಗೆ ಏನೂ ಗೊತ್ತಾಗಲ್ಲ. ಮತ್ತೆ ಎಷ್ಟೋ ಸತಿ ನೀವು ಪಾಲಿಸಿ ಡಾಕ್ಯುಮೆಂಟ್ ನೋಡ್ಕೊಂಡು ನಂಬ್ಕೊಂಡಿರ್ತೀರಿ, ಹೌದು, ಅವ್ರಿಗೆ ಹೇಳಿದ್ದನ್ನ ನಂಬ್ಕೊಂಡಿರ್ತೀರಿ. ಎಷ್ಟೋ ಸತಿ ನೀವು ಪಾಲಿಸಿ ಡಾಕ್ಯುಮೆಂಟ್ ತೆಗೆದು ನೋಡಕ್ಕೆ ಹೋಗಿರಲ್ಲ. ಹೌದು. ಸೊ ಇಂಥ ಅವಾಂತರಗಳಾಗಬಾರ್ದು ಅಂದ್ರೆ ಹಣಕಾಸು ಹೂಡಿಕೆ ಮಾಡುವಾಗ ನಿಮ್ಮ ವಿವೇಚನೆ, ನಿಮ್ಮ ಜ್ಞಾನವನ್ನ ಬಳಸ್ಕೊಳ್ಳಿ. ನಿಮಗೆ ಜ್ಞಾನದ ಕೊರತೆ ಇದ್ರೆ ಆ ಪರಿಣಿತರ ಜ್ಞಾನವನ್ನ ನೀವು ಅದಕ್ಕೆ ಪರ್ಯಾಯವಾಗಿ ಬಳಸ್ಕೊಳ್ಳಿ. ಇನ್ನೊಂದು ಇಲ್ಲಿ ನಾನು ಕೇಳಬೇಕು, ಬಹಳಷ್ಟು ಜನರಿಗೆ ಈ ತರದ ಅನುಭವಗಳಾಗಿರ್ತವೆ. ಏನು ಅಂತ ಹೇಳಿದ್ರೆ ಮುಲಾಜಿಗೆ ಬಿದ್ದು ಸಂಬಂಧಿಕರೋ ಸ್ನೇಹಿತರೋ ಹೇಳಿದ್ರು ಅಂತ ಹೇಳಿ ಏನು ಉಚಿತ ಸಲಹೆ ಜೊತೆಗೆ ಅವರೇ ಕೊಡ್ತಾರೆ ಬೇಕಾದ್ರೆ ಇನ್ಶೂರೆನ್ಸ್ ಅಥವಾ ಇಂಥ ಕಡೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿ. ಸೊ ಇಂಥದಕ್ಕೆ ಏನ್ ಮಾಡ್ಬೇಕು? ಈಗ ನೋಡಿ, ಈಗ ನಿಮ್ಗೆ ಯಾರೋ ಪರಿಚಯ ಇದ್ದವ್ರ, ಅವ್ರಿಗೆ ನಿಮಗೆ ಸಹಾಯ ಮಾಡಬೇಕು ಅನ್ಸುತ್ತಾ, ನೀವು ನಿಮ್ಮ ಕೈಯಿಂದ ಒಂದಷ್ಟು ದುಡ್ಡು ಬೇಕಿರೋ ಅವ್ರಿಗೆ ಕೊಡಿ. ಆದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಅವ್ರು ಡಿಸೈಡ್ ಮಾಡ್ಲಿಕ್ಕೆ ಬಿಡಬೇಡಿ. ಕರೆಕ್ಟ್. ಈಗ ನೋಡಿ, ಈಗ ಯಾರಿಗೋ ಸಂಕಷ್ಟ ಇದೆ, ನಿಜವಾಗ್ಲೂ ನಿಮ್ಗೆ ಅವ್ರಿಗೆ ಸಹಾಯ ಮಾಡಬೇಕು ಅಂತಿದೆಯಾ, ದುಡ್ಡು ಕೊಡಿ. ಒಂದಿಷ್ಟು ನೇರವಾಗಿ, ನೋಡಪ್ಪ ನನ್ನ ಹತ್ರ ಇದೆ. ಆದ್ರೆ ಅವ್ರು ಪರಿಚಯದವರು ಅನ್ನೋ ಕಾರಣಕ್ಕೆ ಪರಿಚಯದವರು ಅಂತ ಈಗ ನಿಮಗೆ ಒಂದು ಊರಲ್ಲಿ 100 ಜನ ಪರಿಚಯ ಇರ್ತಾರೆ, ಇನ್ನೊಂದು ಊರಿಗೆ ಹೋದ್ರೆ ಇನ್ನೊಂದು 100 ಜನ ಪರಿಚಯ ಇರ್ತಾರೆ. ಎಲ್ಲಾ ಕಡೆ ಒಬ್ಬೊಬ್ರು ಒಂದೊಂದು ಕಂಪನಿಯ ಪಾಲಿಸಿಗಳನ್ನು ಮಾಡಿಸ್ತಿರ್ತಾರೆ. ನೀವು ಎಲ್ಲರಿಗೂ ಒಳ್ಳೆಯವ್ರಾಗಕ್ಕೆ ಹೋದ್ರೆ ಕೊನೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗ್ಬಿಡುತ್ತೆ. ನಿಮ್ಗೆ ಯಾರಿಗೋ ಜೆನ್ಯೂನ್ ಆಗಿ ಹೆಲ್ಪ್ ಮಾಡಬೇಕು ಅನ್ಸಿದ್ರೆ ನೀವು ಅವ್ರಿಗೆ ಆರ್ಥಿಕ ಸಹಾಯ ಮಾಡಿ, ಅಥವಾ ಅವ್ರಿಗೇನೋ ಬೇರೆ ರೀತಿಯಲ್ಲಿ ನೆರವು ಮಾಡ್ಬೋದ ನೋಡಿ. ಆದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇನ್ಶೂರೆನ್ಸ್ ತಗೊಂಡ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದ್ರೆ ಸಮಸ್ಯೆ ಇಲ್ಲ. ನೀವೇ ಸಂಕಷ್ಟದಲ್ಲಿದ್ದು ಆ ಪಾಲಿಸಿ ಮಾಡಿಸ್ಕೊಂಡ್ರೆ ನೀವು ಇನ್ನೂ ಸಂಕಷ್ಟಕ್ಕೆ ಹೋಗ್ಬಿಡ್ತೀರಿ. ಅದೆಲ್ಲ ಒಂದ್ ಕಡೆ ಅವ್ರಿಗೆ ಹೆಲ್ಪು ಆದಂಗೂ ಆಗುತ್ತೆ, ನಮ್ಗೆ ಇನ್ವೆಸ್ಟ್ಮೆಂಟು ಆಗುತ್ತೆ ಅಂತ ಹೇಳುವಂತ ಯೋಚನೆ ಮಾಡ್ತಾರೆ. ಹಂಗಿದ್ರೆ ತಪ್ಪು ಸರಿ ಅನ್ನೋದಕ್ಕಿಂತ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಕಾರಣಕ್ಕೂ ಹೂಡಿಕೆ ನಿರ್ಧಾರಗಳನ್ನ ಯಾರಿಗೋ ಹೆಲ್ಪ್ ಮಾಡ್ತೀವಿ ಅಂತ ಮಾಡಬೇಡಿ. ಇಲ್ವಾ, ನಿಮಗೆ ಹೆಲ್ಪ್ ಮಾಡ್ತೀವಿ, ನಂಗೆ ಅದ್ರಲ್ಲಿ ಬಂದಷ್ಟು ಬರಲಿ ಅನ್ನೋ ಮೈಂಡ್ ಸೆಟ್ ಇದ್ರೆ ಓಕೆ, ನೀವು ಅದ್ ಮಾಡಬೇಡಿ ಅಂತ ನಾನು ಹೇಳಲ್ಲ. ಆದರೆ ನಿಮಗೆ ಮಾಡುವಾಗ ಇದರಿಂದ ಲಾಭ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೋಬೇಡಿ. ಇನ್ನು ನೆಕ್ಸ್ಟ್ ಪಾಯಿಂಟ್, ಈಗ ಶ್ರೀಮಂತರಾಗುವಂತ ಹಾದಿಯಲ್ಲಿ ಕ್ರೆಡಿಟ್ ಸ್ಕೋರ್ ಕೂಡ ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾರೆ, ನಿಜನಾ? ಖಂಡಿತ ಶೇಷ. ಈ ನೋಡಿ, ಈ ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಸಾಲವನ್ನ ತೆಗೆದುಕೊಂಡು ಅದನ್ನ ಎಷ್ಟು ನಿಯತ್ತಿನಿಂದ ತೀರಿಸಿದ್ದಾನೆ ಅನ್ನೋದಕ್ಕೆ ಸಿಗುವಂತಹ ಒಂದು ಅಂಕ ಕ್ರೆಡಿಟ್ ಸ್ಕೋರ್. ಅಂದ್ರೆ 350ರಿಂದ 800, 900 ತನಕ ಕ್ರೆಡಿಟ್ ಸ್ಕೋರ್ ಇರುತ್ತೆ. ನೀವು ತೆಗೆದುಕೊಂಡ ಸಾಲವನ್ನ ಎಷ್ಟು ನಿಯಮಬದ್ಧವಾಗಿ ಕಾಲಕ್ಕೆ ಪಾವತಿ ಮಾಡಿದ್ದೀರಿ ಅನ್ನೋದಕ್ಕೆ ಅದೊಂದು ರೀತಿ ಪ್ರೋಗ್ರೆಸ್ ರಿಪೋರ್ಟ್. ಈಗ ಹೆಂಗೆ ನಮ್ಮ ಸ್ಕೂಲಲ್ಲಿ ನಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ A+ ಬಂದಿದ್ಯಾ, B+ ಬಂದಿದ್ಯಾ, C ಬಂದಿದ್ಯಾ ಅಂತ ನಾವು ಹೆಂಗೆ ಮಾರ್ಕ್ಸ್ ಕಾರ್ಡ್ ಅನ್ನ ನೋಡ್ತೀವೋ ಮಕ್ಕಳದು, ಅದೇ ರೀತಿಯಲ್ಲಿ ನೀವು ತೆಗೆದುಕೊಂಡ ಸಾಲವನ್ನ ಹೆಂಗ್ ಕಟ್ಟಿದ್ದೀರಿ, ತೆಗೆದುಕೊಂಡ ಸಾಲವನ್ನ ವಿಳಂಬ ಮಾಡಿ ಕಟ್ಟಿದ್ದೀರಾ, ಇದೆಲ್ಲದರ ಆಧಾರದ ಮೇಲೆ ನಿಮಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಅದು ಕ್ರೆಡಿಟ್ ರಿಪೋರ್ಟ್ ಅಥವಾ ಕ್ರೆಡಿಟ್ ಸ್ಕೋರ್. ಆ ಕ್ರೆಡಿಟ್ ಸ್ಕೋರ್ ಅಲ್ಲಿ ನಿಮಗೆ 750ಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಸಾಲ ಸಿಗುತ್ತೆ. ಬ್ಯಾಂಕ್ಗಳು ನಿಮ್ಮ ಮುಂದೆ ಬಂದು ನಿಮಗೆ ಕೆಂಪು ಹಾಸನ್ನ ಹಾಸಿ ನಿಮಗೆ ಕ್ರೆಡಿಟ್ ಕಾರ್ಡ್ ಅನ್ನು ಕೊಡ್ತವೆ. ಆದ್ರೆ ಈ ಕ್ರೆಡಿಟ್ ಕಾರ್ಡ್ ಕೊಡಬೇಕು ಅಂದ್ರೆ ಏನು ಅಂತ ಹೇಳಿದ್ರೆ, ಶೇಷ, ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ 2 ರೀತಿಯ ಕ್ರೆಡಿಟ್ ಕಾರ್ಡ್ಗಳು ಇರ್ತವೆ. ಒಂದು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್, ಮತ್ತೊಂದು ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ಈ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಬರ್ತೀನಿ. ಈ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ನೀವು ಇಲ್ಲೆಲ್ಲ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದೀವಿ, ನಮ್ಗೆ ಇಲ್ಲಿ ಸಂಬಳ ಬರುತ್ತೆ. ಈ ಸಂಬಳ ಬರೋದು ಪ್ರತಿ ತಿಂಗಳು ಬ್ಯಾಂಕಿಗೆ ಗೊತ್ತಾಗುತ್ತೆ. ಬ್ಯಾಂಕ್ ಏನಾಗುತ್ತೆ, ಇವರಿಗೆ ಪ್ರತಿ ತಿಂಗಳು ಸಂಬಳ ಬರುತ್ತಪ್ಪ, ಇವರಿಗೆ ಕ್ರೆಡಿಟ್ ಕಾರ್ಡ್ ಅನ್ನು ಕೊಡ್ಬೋದು ಅಂತ ಹೇಳಿ. ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು? ಸಾಲಕ್ಕೆ ಸಿಗೋ ಒಂದು ಕಾರ್ಡ್, ಆಯ್ತಾ? ಕ್ರೆಡಿಟ್ ಕಾರ್ಡ್ ಅನ್ನು ಕೊಡ್ಬೋದು ಅಂತ ಹೇಳಿ ಯಾವುದೇ ಕೊಲ್ಯಾಟ್ರಲ್, ಯಾವುದೇ ಅಡಮಾನವನ್ನ ಕೇಳದೆ ಬ್ಯಾಂಕು ನಿಮ್ಗೊಂದು ಕಾರ್ಡ್ ಕೊಡುತ್ತೆ. ನೀವು ಅದನ್ನ ಯೂಸ್ ಮಾಡಬೇಕು, ಆನ್ ಟೈಮ್ ಪೇ ಮಾಡಬೇಕು. ಆನ್ ಟೈಮ್ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿ ಬರುತ್ತೆ, ಪೆನಾಲ್ಟಿಗಳು ಬರ್ತವೆ, ಇದೆಲ್ಲ ಇರುತ್ತೆ. ಇದು ಯಾರಿಗೆ ಸ್ಯಾಲ್ರಿ ಇದೆ, ಯಾರಿಗೆ ರೆಗ್ಯುಲರ್ ಇನ್ಕಮ್ ಇದೆ, ಇವರಿಗೆ ಕ್ರೆಡಿಟ್ ಕಾರ್ಡ್ ಇಂಥದ್ದು ಸಿಗುತ್ತೆ. ಈ ಕ್ರೆಡಿಟ್ ಕಾರ್ಡ್ ಬಳಸೋದ್ರಿಂದ ಏನಾಗುತ್ತೆ, ಈ ಕ್ರೆಡಿಟ್ ಸ್ಕೋರ್ ಕೂಡ ಚೆನ್ನಾಗಾಗುತ್ತೆ. ಸರಿಯಾದ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿದ್ರೆ ಈ ಕ್ರೆಡಿಟ್ ಸ್ಕೋರ್ ಕೂಡ ಉತ್ತಮಗೊಳ್ಳುತ್ತೆ. ನೀವು ಹೇಳ್ಬೋದು, ಹೌದಪ್ಪ, ಈಗ ಎಷ್ಟೋ ಜನರಿಗೆ
ಈ ಸರಿಯಾದ ರೀತಿನಲ್ಲಿ ರೆಗ್ಯುಲರ್ ಇನ್ಕಮ್ ಇರಲ್ಲ, ಅವ್ರಿಗೆ ಹೆಂಗ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ? ಎಷ್ಟೋ ಜನಕ್ಕೆ ಕ್ರೆಡಿಟ್ ಕಾರ್ಡ್ ಬೇಕು ಅಂದ್ರೂ ಸಿಗಲ್ಲ, ಅವ್ರು ಹೆಂಗ್ ಕ್ರೆಡಿಟ್ ಕಾರ್ಡ್ ತಗೋಬಹುದು ಅಂತ ಹೇಳಿದ್ರೆ ಅವರಿಗೆ ಸಿಗುವಂಥದ್ದು ಈ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ಅಂದ್ರೆ ನಾವು ಇನ್ನೂ ಸರಳವಾಗಿ ಎಫ್ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಅಂತೇಳಿ ನಾವು ಇದನ್ನ ಕರಿಬಹುದು. ಈ ಎಫ್ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ಎಷ್ಟೋ ಜನರಿಗೆ ಈ ಸಿಬಿಲ್ ಸ್ಕೋರ್ ಚೆನ್ನಾಗಿರಲ್ಲ, ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಲ್ಲ, ಅವರಿಗೆ ಹೋಗಿ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ಸಾಲವನ್ನೇ ಕೊಡಲ್ಲ. ಅವ್ರು ಹೆಂಗೆ ಈ ಕ್ರೆಡಿಟ್ ಕಾರ್ಡ್ ಮೂಲಕ ಈ ಕ್ರೆಡಿಟ್ ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಈಗ ನೋಡಿ ಎಫ್ ಡಿ ಇಡೋದು ಬ್ಯಾಂಕ್ ಅಲ್ಲಿ 20,000ನೋ 15,000ನೋ 50,000ನೋ, ಆ ಎಫ್ ಡಿ ಅನ್ನ ಬೇಸ್ ಆಗಿ ಇಟ್ಕೊಂಡು ಬ್ಯಾಂಕ್ನವರು ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಆ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ಕೊಂಡು ನಿಮ್ಗೆ ಏನ್ ಲಿಮಿಟ್ ಕೊಟ್ಟಿರ್ತಾರೆ ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಂಡು ಆನ್ ಟೈಮ್ ಪೇಮೆಂಟ್ ಮಾಡ್ತಾ ಬಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗತ್ತೆ, ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಆಗತ್ತೆ. ಅವಾಗ ನಿಮಗೆ ದೊಡ್ಡ ಮೊತ್ತದ ಸಾಲಗಳನ್ನ, ಗೃಹ ಸಾಲ ಇರ್ಬೋದು, ಶಿಕ್ಷಣ ಸಾಲ ಇರ್ಬೋದು, ಅಥವಾ ಪರ್ಸನಲ್ ಲೋನ್ ಇರ್ಬೋದು, ತಗೊಳ್ಳಿಕ್ಕೆ ಈಸಿ ಆಗುತ್ತೆ. ನೀವೀಗ ಆಲ್ರೆಡಿ ಕ್ರೆಡಿಟ್ ಸ್ಕೋರ್ ಅನ್ನ ಕೆಡ್ಸ್ಕೊಂಡ್ಬಿಟ್ಟು ಹೋಗಿ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ಅವ್ರು ಕೊಡಲ್ಲ. ಅದಕ್ಕೆ ಏನ್ ಮಾಡಬೇಕು ನೀವು ಅಂತ ಹೇಳಿದ್ರೆ, ಎಫ್ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ನಿಮ್ಗೆ ಬೆಸ್ಟ್ ಆಪ್ಷನ್. ಬ್ಯಾಂಕ್ ಅಲ್ಲಿ ಎಫ್ ಡಿ ಇಡಿ, ಅದಕ್ಕೆ ಪೂರಕವಾಗಿ ನಿಮ್ಗೆ ಕ್ರೆಡಿಟ್ ಲಿಮಿಟ್ ಅನ್ನ ಕೊಡ್ತಾರೆ. ಆ ಕ್ರೆಡಿಟ್ ಲಿಮಿಟ್ ಅನ್ನ ಬಳಸ್ಕೊಂಡು, ಆ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ಕೊಂಡು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಕಾಲನ ಒಂದು ಹಂತ ದಾಟಿದ ಮೇಲೆ, ಒಂದಷ್ಟು ಕಾಲ ಕಳೆದ ನಂತರ ನಿಮ್ಗೆ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗಿರುತ್ತೆ. ಅವಾಗ ಬ್ಯಾಂಕ್ ಅವರು ನಿಮ್ಗೆ ಸಾಲ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಈಗ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ಪಡ್ಕೊಳ್ಳೋದು ಹೇಗೆ, ಅದಕ್ಕೆ ಯಾವ ಪ್ಲಾಟ್ಫಾರ್ಮ್ ಇದೆ ಅಂತ? ಈಗ ನೋಡಿ ಶೇಷ, ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ ಜಾಬ್ ಅಪ್ಲಿಕೇಶನ್ಗೆ ಹಾಕಿದ್ರು ಕೂಡ ಅಥವಾ ಮದುವೆ ಆಗ್ಬೇಕು ಅಂದ್ರೂ ಕೂಡ ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡುವಂತಹ ಸಂದರ್ಭ ಇದೆ. ಯಾಕೆಂತ ಹೇಳಿದ್ರೆ, ಈಗ ಯಾವುದೇ ವ್ಯಕ್ತಿ ಯಾವುದೇ ಕೆಲ್ಸಕ್ಕೆ ಸೇರ್ಕೋಬೇಕು ಅಥವಾ ಮದುವೆ ಆಗ್ಬೇಕು, ಯಾರ್ದೋ ಜೊತೆಗೆ ಜೀವನ ನಡೆಸಬೇಕು ಅಂದಾಗ ಆತ ಹಣಕಾಸನ್ನೇ ಸರಿಯಾಗಿ ನಿರ್ವಹಣೆ ಮಾಡದಿದ್ದಾಗ ಆತ ಜೀವನವನ್ನ ಹೇಗೆ ನಿರ್ವಹಣೆ ಮಾಡ್ತಾನೆ, ಅಥವಾ ಒಂದು ಕಂಪ್ನಿಯಲ್ಲಿ ಸರಿಯಾಗಿ ಹೇಗೆ ಕೆಲಸ ಮಾಡ್ತಾನೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಕಂಪ್ನಿಗಳು ಮತ್ತೆ ಮದುವೆ ಆಗುವಂತ ಸಂದರ್ಭದಲ್ಲಿ ವ್ಯಕ್ತಿಗತವಾಗಿ ಕೂಡ ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡುವಂತಹ ಪರಿಪಾಠ ಶುರು ಆಗಿದೆ. ಈಗ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಈಗ ನೋಡಿ, ಈಗ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಆದ್ರೆ ಕ್ರೆಡಿಟ್ ಕಾರ್ಡ್ ಬೇಕು ಅನ್ನೋರ್ಗೆ ಒಂದು ಮಾರ್ಗ ಇದೆ. ಅದೇನಂತ ಹೇಳಿದ್ರೆ, SBM credit.pay ಅವ್ರದ್ದು ಎಫ್ ಡಿ ಆಧಾರಿತ ಕ್ರೆಡಿಟ್ ಕಾರ್ಡ್ ಇದೆ. ಅವರು ಯಾರಿಗೆ ಕ್ರೆಡಿಟ್ ಕಾರ್ಡ್ ಸಿಗಲ್ವೋ ಮೇನ್ ಸ್ಟ್ರೀಮ್ ಅಲ್ಲಿ, ಯಾರಿಗೆ ನಿಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಸಿಗಲ್ವೋ ಅವ್ರಿಗಾಗಿ ಈ ಕ್ರೆಡಿಟ್ ಕಾರ್ಡ್ ಅನ್ನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಈ ಕ್ರೆಡಿಟ್ ಪೇ ನಲ್ಲಿ ಬರೀ 2,000 ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ ನೀವು ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೋಬಹುದು. ಮತ್ತೆ ಫಿಕ್ಸೆಡ್ ಡೆಪಾಸಿಟ್ ಮಾಡಿರುವ 90% ಹಣ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಆಗಿ ಸಿಗುತ್ತೆ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನು ಬಳಸ್ಕೋಬಹುದು. ಮತ್ತೆ ಈ ರೀತಿ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡೋದ್ರಿಂದ ನಿಧಾನವಾಗಿ ನೀವು ಕ್ರೆಡಿಟ್ ಸ್ಕೋರ್ ಅನ್ನ ಬಿಲ್ಡ್ ಮಾಡ್ಕೋಬಹುದು. ಈಗ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೋಮ್ ಲೋನು, ಕಾರ್ ಲೋನು, ಎಜುಕೇಶನ್ ಲೋನು, ಪರ್ಸನಲ್ ಲೋನು, ಈ ರೀತಿಯ ಲೋನ್ಗಳನ್ನ ಕಡಿಮೆ ಬಡ್ಡಿ ದರಕ್ಕೆ ನೀವು ಪಡ್ಕೋಬಹುದು. ನೆನ್ಪಿಟ್ಕೊಳ್ಳಿ, SBM credit.pay ಅವ್ರದ್ದು ಕ್ರೆಡಿಟ್ ಕಾರ್ಡ್ ಇದು. ಈ SBM credit.pay ಕ್ರೆಡಿಟ್ ಕಾರ್ಡ್ ಅಲ್ಲಿ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, 3% ಕ್ಯಾಶ್ ಬ್ಯಾಕ್ ಆಫ್ಲೈನ್ ಸ್ಪೆಂಡಿಂಗ್ಗೆ. ಇದು ಎಫ್ ಡಿ ಕಾರ್ಡ್ಗಳಲ್ಲಿ ಬಹಳ ಅಪರೂಪ ಈ ರೀತಿಯ ಒಂದು ಫೀಚರು. ಆ ಫೀಚರ್ ಅನ್ನ ಕೊಟ್ಟಿದ್ದಾರೆ, ಸ್ಪೆಷಲ್ ಬೆನಿಫಿಟ್. ಮತ್ತೆ ಕ್ರೆಡಿಟ್ ಪೇ ಆಪ್ ಮೂಲಕ UPI ನಲ್ಲಿ ಖರ್ಚು ಮಾಡಿದ್ರೆ 2% ಅನ್ಲಿಮಿಟೆಡ್ ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾರೆ. ಮತ್ತೆ ಮೂರನೇದು, ಆನ್ಲೈನ್ ಖರೀದಿಗೆ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಅನ್ನ 6% 24% ಡಿಸ್ಕೌಂಟ್ಗೆ ಫ್ಲಿಪ್ಕಾರ್ಟ್, ಅಮೆಜಾನ್ ಪೇ, ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್ಗಳಲ್ಲಿ ಬಳಸ್ಕೋಬಹುದು. ಈ ರೀತಿಯ ಬೆನಿಫಿಟ್ಸ್ ಈ ಕ್ರೆಡಿಟ್ ಕಾರ್ಡ್ ನಲ್ಲಿದೆ. ಅಷ್ಟೇ ಅಲ್ಲ, ಮಿನಿಮಮ್ ಎಫ್ ಡಿ ಮಿತಿ ಬರೀ 2,000 ರೂಪಾಯಿ. ಎಫ್ ಡಿ 5,000ಕ್ಕಿಂತ ಜಾಸ್ತಿ ಇದ್ರೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಯಾವುದೇ ಶುಲ್ಕವನ್ನ ಕಟ್ಟಬೇಕಾಗಿಲ್ಲ. ಇಲ್ಲ ನೀವು 5,000 ರೂಪಾಯಿ ಎಫ್ ಡಿ ಇಡಕ್ಕಾಗಲ್ಲ, ಕಡಿಮೆ ಇಡ್ತೀರಿ ಅಂತ ಹೇಳಿದ್ರೆ ನೀವು 199 ರೂಪಾಯಿ ಪ್ಲಸ್ GST ಶುಲ್ಕವಾಗಿ ಕೊಡಬೇಕಾಗತ್ತೆ. ಕಾರ್ಡ್ಗಾಗಿ ಇಟ್ಟಿರುವ ಎಫ್ ಡಿಗೆ 6.5% ಬಡ್ಡಿ ಸಿಗುತ್ತೆ. ಕ್ರೆಡಿಟ್ ಕಾರ್ಡ್ ಬಳಕೆ ಮೂಲಕ 45 ದಿನಗಳಲ್ಲಿ ಬಡ್ಡಿ ರಹಿತ ಸಾಲವನ್ನು ನೀವು ಪಡ್ಕೋಬಹುದು.
ನಿಮಗೆ ಸೇವಿಂಗ್ಸ್ ಖಾತೆಯ ಅಗತ್ಯ ಇಲ್ಲ. ಈ SBM ಕ್ರೆಡಿಟ್ ಪೇ ಕ್ರೆಡಿಟ್ ಕಾರ್ಡನ್ನು ಪಡಿಲಿಕ್ಕೆ ಆನ್ಲೈನ್ ಮೂಲಕನೇ KYC ಆಗುತ್ತೆ ಮತ್ತು 30 ನಿಮಿಷದಲ್ಲಿ ನಿಮಗೆ ವರ್ಚುವಲ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. 5,000ಕ್ಕಿಂತ ಹೆಚ್ಚಿನ FDಗಳಿಗೆ 3 ರಿಂದ 4 ದಿನಗಳ ಒಳಗಾಗಿ ಫಿಸಿಕಲ್ ಕ್ರೆಡಿಟ್ ಕಾರ್ಡನ್ನು ಡೆಲಿವರ್ ಮಾಡ್ತಾರೆ. ಹೀಗೆ ಈ ಕ್ರೆಡಿಟ್ ಕಾರ್ಡ್ನಿಂದ ಬೇರೆ ಬೇರೆ ರೀತಿಯ ಲಾಭಗಳನ್ನು ಪಡಿಬೋದು. ಈ ಕ್ರೆಡಿಟ್ ಕಾರ್ಡ್ನ ಪರ್ಚೇಸ್ ಮಾಡಲಿಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಅದರ ಮೂಲಕ ನೀವು FD ಆಧಾರಿತ SBM ಕ್ರೆಡಿಟ್ ಪೇ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅಬ್ಸಲ್ಯೂಟ್ಲಿ ಹೌದು. ಕ್ರೆಡಿಟ್ ಸ್ಕೋರ್ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಈ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಕ್ರೆಡಿಟ್ ಸ್ಕೋರ್ ಇಲ್ಲದೆ ಇರುವಂತವರು ಕ್ರೆಡಿಟ್ ಸ್ಕೋರ್ ಅನ್ನ ಬಿಲ್ಡ್ ಮಾಡಿ ತಮಗೆ ಬೇಕಾದಂತೆ ಲೋನ್ಗಳನ್ನ ಪಡ್ಕೊಳ್ಬಹುದು. ಸೊ ಇದು ಕೂಡ ಶ್ರೀಮಂತಿಕೆಯ ದಾರಿಗೆ ಒಂದು ಹಂತ ಅಂತ ಹೇಳ್ಬೋದು. ಅಂದ್ರೆ ಶ್ರೀಮಂತಿಕೆ ಹಾದಿಗೆ ಒಂದು ಹಂತ ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಅನ್ನ ದುರ್ಬಳಕೆ ಮಾಡ್ಕೊಳ್ಳದೇನೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡ್ರೆ, ಯಾಕೆಂದ್ರೆ ಈಗ ಎಲ್ಲವೂ ಎಲ್ಲಾ ಸತಿ ನಮ್ಮ ಹತ್ರ ದುಡ್ಡು ನಮ್ಮ ಹತ್ರ ಇರಲ್ಲ. ದುಡ್ಡಿಲ್ದೇ ಇದ್ದಾಗ ಸಾಲ ತಗೊಳ್ಳೋದು ತಪ್ಪಲ್ಲ, ಆದ್ರೆ ತೆಗೆದುಕೊಂಡ ಸಾಲವನ್ನ ಕೆಟ್ಟ ರೀತಿಯಲ್ಲಿ ಬಳಸ್ಕೊಳ್ಳೋದು ತಪ್ಪು. ಸಾಲವನ್ನ ಒಳ್ಳೆ ಉದ್ದೇಶಕ್ಕೆ, ಸದುದ್ದೇಶಕ್ಕೆ, ತುರ್ತು ಅಗತ್ಯಗಳಿಗೆ ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡೋದ್ರೂ ತಪ್ಪಿಲ್ಲ. ಆದ್ರೆ ನಾನು ಹೇಳಿದ್ನಲ್ಲ, ಚಾಕು ನೀವು ಹಣ್ಣನ್ನು ಕುಯ್ಬೋದು, ಯಾರೋ ಜೀವಕ್ಕೆ ಹಾನಿನೂ ಮಾಡ್ಬೋದು. ಹೇಗೆ ಬಳಸ್ತೀರಿ ಅದು ನಿಮ್ಮ ಕೈಯಲ್ಲಿದೆ. ಸೂಪರ್. ಸೊ ಇನ್ನು ನೆಕ್ಸ್ಟ್, ಶ್ರೀಮಂತರಾಗಬೇಕು ಅನ್ಕೊಳ್ಳುವಂತವ್ರು ಮಾಡ್ಲೇಬಾರದಂತ ತಪ್ಪು ಯಾವುದು? ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಶೇಷ, ಇವತ್ತು ಹೂಡಿಕೆ ಮಾಡ್ತೀನಿ, ಮಾರ್ಕೆಟ್ ಬಿದ್ಮೇಲೆ ಹೂಡಿಕೆ ಮಾಡ್ತೀನಿ, ತಡಿ ಈ ತಿಂಗಳ ಖರ್ಚು ಜಾಸ್ತಿ ಇದೆ, ನೆಕ್ಸ್ಟ್ ಮಂತ್ ಇಂದ ಹೂಡಿಕೆ ಮಾಡ್ತೀನಿ, ಈ ಮಂತ್ ಒಂದು ಹೊಸ ಮೊಬೈಲ್ ತಗೋಣ ಅಂತಿದ್ದೀನಿ, ನೆಕ್ಸ್ಟ್ ಮಂತ್ ಇಂದ ಹೂಡಿಕೆ ಮಾಡ್ಬಿಡ್ತೀನಿ. ಈ ರೀತಿ ಕಾರಣವಲ್ಲದ ಕಾರಣಗಳಿಗೆ ಹೂಡಿಕೆಯನ್ನ ಮುಂದೂಡ್ತಾ ಹೋಗ್ತಾರೆ. ಈ ಹೂಡಿಕೆಯನ್ನ ಮುಂದೂಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ದೀರ್ಘಾವಧಿಯಲ್ಲಿ ನಿಮ್ಮ ಒಟ್ಟು ಗಳಿಕೆಯಲ್ಲಿ ಬಹಳ ದೊಡ್ಡ ಕೊರತೆ ಉಂಟಾಗುತ್ತೆ. ಹೇಗೆ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರು ನೋಡ್ಬೋದು. ರವಿ ಮತ್ತೆ ನಿಕೇಶ್ ಅಂತ ಇಬ್ಬರು ಸ್ನೇಹಿತರು ಇರ್ತಾರೆ. ರವಿ 25ನೇ ವಯಸ್ಸಿನಿಂದಲೇ ಪ್ರತಿ ತಿಂಗಳು 5,000 ರೂಪಾಯಿ ಹೂಡಿಕೆ ಮಾಡಕ್ಕೆ ಶುರು ಮಾಡ್ತಾರೆ. ಆದ್ರೆ ನಿಕೇಶ್ ಏನ್ ಮಾಡ್ತಾರೆ, 25ನೇ ವಯಸ್ಸಿಂದ ಹೂಡಿಕೆ ಮಾಡಕ್ ಶುರು ಮಾಡಲ್ಲ, 35ನೇ ವಯಸ್ಸಿಂದ ಹೂಡಿಕೆ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಇವರು 5,000 ರೂಪಾಯಿ ಹೂಡಿಕೆ ಮಾಡಲ್ಲ, 15,000 ರೂಪಾಯಿ ಹೂಡಿಕೆ ಮಾಡಕ್ಕೆ ಶುರು ಮಾಡ್ತಾರೆ. ಈ ಇಬ್ರು ಸ್ನೇಹಿತರು 45 ವರ್ಷದ ತನಕ ಹೂಡಿಕೆಯನ್ನ ಮುಂದುವರಿಸ್ತಾರೆ. ಅಂದ್ರೆ ರವಿ 25ನೇ ವಯಸ್ಸಲ್ಲಿ ಶುರು ಮಾಡಿ 45ನೇ ವರ್ಷದ ತನಕ 5,000 ರೂಪಾಯಿ ಹೂಡಿಕೆ ಮಾಡ್ತಾರೆ. ಆದ್ರೆ ನಿಕೇಶು 35ನೇ ವಯಸ್ಸಲ್ಲಿ ಶುರು ಮಾಡಿ 45ನೇ ವಯಸ್ಸು ತನಕ 15,000 ರೂಪಾಯಿಯನ್ನ ಹೂಡಿಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಪ್ರತಿ ತಿಂಗಳು. ಈ 12% ಗಳಿಕೆ ಲೆಕ್ಕಾಚಾರದಲ್ಲಿ ಇಬ್ಬರಿಗೂ 45 ವರ್ಷ ಆಗಿದ್ದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ರವಿ ಬಳಿ 50 ಲಕ್ಷ ಇರುತ್ತೆ. 5,000 ರೂಪಾಯಿ ಹೂಡಿಕೆ ಮಾಡಿದ ರವಿ ಬಳಿ 50 ಲಕ್ಷ ಇರುತ್ತೆ. ನಿಕೇಶ್ ಬಳಿ 35ನೇ ವರ್ಷ ಆದ್ಮೇಲೆ 15,000 ರೂಪಾಯಿ ಹೂಡಿಕೆ ಮಾಡ್ತಾರೆ ನಿಕೇಶ್. ಅವ್ರ ಬಳಿ ಬರೀ 34 ಲಕ್ಷ ಇರುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ರವಿಯ ಇನ್ವೆಸ್ಟೆಡ್ ಅಮೌಂಟ್ 12 ಲಕ್ಷ ಮಾತ್ರ. 12 ಲಕ್ಷ ಇದ್ರೂ ಸಹಿತ ರವಿಗೆ ಒಟ್ಟು 50 ಲಕ್ಷ ಸಿಗುತ್ತೆ ಹೂಡಿಕೆ ಮೊತ್ತ ಸೇರಿ. ಅಂದ್ರೆ 38 ಲಕ್ಷ ರೂಪಾಯಿ ಗಳಿಕೆ ಸಿಗುತ್ತೆ. ಇಲ್ಲಿ ನಿಕೇಶ್ ಹೂಡಿಕೆ ಮೊತ್ತ 18 ಲಕ್ಷ, ಆದ್ರೆ ಅವರಿಗೆ ಕಡಿಮೆ ಗಳಿಕೆ ಸಿಗುತ್ತೆ. ಇದರ ಅರ್ಥ ಅಂದ್ರೆ ಬರೀ 34 ಲಕ್ಷ ಗಳಿಕೆ ಸಿಗುತ್ತೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಡಿಲೇಯಿಂಗ್ ಯುವರ್ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆಯನ್ನ ವಿಳಂಬ ಮಾಡೋದು ಕೂಡ ನಿಮ್ಮ ಗಳಿಕೆಗೆ ದೊಡ್ಡ ಪೆಟ್ಟನ್ನ ಕೊಡಬಹುದು. ಹೂಡಿಕೆ ನಿರ್ಧಾರ ಮುಂದಿಡಿದ್ರೆ ನಿಮ್ಮ ಗಳಿಕೆಗೆ ಪೆಟ್ಟು ಬೀಳುತ್ತೆ ಅನ್ನೋದಕ್ಕೆ ಇದೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್. ಹಾಗಾಗಿ ಬೇರೆ ಬೇರೆ ಕಾರಣ ಕೊಟ್ಟು ಇಲ್ಲ ಸಲ್ಲದ ರೀಸನ್ಗಳನ್ನು ಹೇಳಿ ಹೂಡಿಕೆಯನ್ನ ಪೋಸ್ಟ್ಪೋನ್ ಮಾಡಬೇಡಿ. ಈಗಲೇ ಹೂಡಿಕೆ ಶುರು ಮಾಡಿ. ಯಾವತ್ತಪ್ಪ ಹೂಡಿಕೆಗೆ ಬೆಸ್ಟ್ ದಿನ ಅಂದ್ರೆ ಇವತ್ತು. ಕರೆಕ್ಟ್. ನಾಳೆ ಮಾಡ್ತೀನಿ, ನಾಳ್ದು ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಶ್ರೀಮಂತರಾಗುವಂಥದ್ದು ಡಿಲೇ ಆಗ್ತಾ ಹೋಗುತ್ತೆ. ಸೊ ಇನ್ನು ನೆಕ್ಸ್ಟ್, ಶ್ರೀಮಂತರಾಗಬೇಕು ಅನ್ಕೊಳ್ಳುವಂಥವ್ರು ಮಾಡ್ಲೇಬಾರ್ದಂತ ತಪ್ಪು ಯಾವುದು? ಈಗ ತುಂಬಾ ಜನ ಏನ ಅನ್ಕೋತಾರೆ, ಹೆಲ್ತ್ ಇನ್ಶೂರೆನ್ಸ್ ನಮ್ಗೇನಕ್ಕೆ, ಫಿಟ್ ಅಂಡ್ ಫೈನ್ ಆಗಿದ್ದೀನಿ, ದಿನ ವಾಕ್ ಮಾಡ್ತೀನಿ, ಯೋಗ ಮಾಡ್ತೀನಿ, ನಂಗೇನು ಆಗಲ್ಲ, ನಾನು ಯಾಕೆ, ನಾನು ಸದಾ ಆರೋಗ್ಯವಂತನಾಗಿರ್ತೀನಿ ಅನ್ನೋ ಭ್ರಮೆಯಲ್ಲಿ ಇರ್ತಾರೆ. ವಾಸ್ತವ ಹಂಗಿರಲ್ಲ. ಯಾವುದೇ ವ್ಯಕ್ತಿ ತುಂಬಾ ಆರೋಗ್ಯವಾಗಿದ್ದವರಿಗೂ ಕೂಡ ಏನೋ
ಈ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಯಾಕೆಂದ್ರೆ ಹ್ಮ್. ನಮ್ಮ ಬಾಡಿಯ ಒಳಗೆ ಏನಾಗ್ತಿದೆ ಅಂತ ನಾವು ಯಾರು ಡಯಾಗ್ನೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹ್ಮ್. ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದ್ ರೀತಿ ಭ್ರಮೆನಲ್ಲಿ ಬದುಕೋದು ಬಿಡಿ. ಹ್ಮ್. ನಮ್ಗೆ ಏನೂ ಆಗಲ್ಲ, ಅಯ್ಯೋ ಆದಾಗ ನೋಡ್ಕೊಂಡ್ರೆ ಆಯ್ತು ಅನ್ನೋ ಉಡಾಫೆ ಆಲೋಚನೆಗಳನ್ನು ಬಿಡಿ. ಹ್ಮ್. ನೋಡಿ, ದುಡ್ದಿದ್ದ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಕಟ್ಟೋ ಬದಲು ನೀವು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನ ಹ್ಮ್. ಇನ್ಶೂರೆನ್ಸ್ಗೆ ಅಂತ ಇಟ್ಟಿಟ್ರೆ ಸಮಸ್ಯೆ ಬಗೆಹರಿಯುತ್ತೆ. ಮತ್ತೆ ಏನಾಗುತ್ತೆ ನೋಡಿ ಶೇಷ, ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಹ್ಮ್. ಇನ್ಶೂರೆನ್ಸ್ ತಗೊಳಕ್ ಹೋಗಲ್ಲ, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಹೂಡಿಕೆ ಶುರು ಮಾಡ್ತಾರೆ. ಹ್ಮ್. ಒಂದು ಕಷ್ಟಪಟ್ಟು 5 ಲಕ್ಷ 6 ಲಕ್ಷ 7 ಲಕ್ಷ 10 ಲಕ್ಷದ ತನಕ ಜೋಡಿಸ್ತಾರೆ. ಹ್ಮ್. 10 ಲಕ್ಷದ ತನಕ ಜೋಡಿಸಿರ್ತಾರೆ, ಏನೋ ಒಂದು ಅನಾರೋಗ್ಯ ಆಗುತ್ತೆ. ಹ್ಮ್. ಅನಾರೋಗ್ಯ ಆದಾಗ ಅವ್ರ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇರಲ್ಲ. ಹ್ಮ್. ಇಲ್ಲಿ ಕಷ್ಟಪಟ್ಟು ಉಳಿಸಿದ ದುಡ್ಡನ್ನೆಲ್ಲ ತಗೊಂಡೋಗ್ಬಿಟ್ಟು ಆಸ್ಪತ್ರೆ ಕಟ್ತಾರೆ. ಹೌದು. ಈಗ ನೋಡಿ, ಆ ಕಷ್ಟಪಟ್ಟು ಉಳಿಸಿದ ದುಡ್ಡಲ್ಲಿ ಹ್ಮ್. ಒಂದು ಸ್ವಲ್ಪ ಹಣವನ್ನ ಇನ್ಶೂರೆನ್ಸ್ಗೆ ಅಂತ ಕಟ್ಬಿಟ್ಟಿದ್ರೆ ನಿಮ್ 10 ಲಕ್ಷ ರೂಪಾಯಿ ಅಥವಾ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ತರ ಇರ್ತಿತ್ತು. ಈಗ ಏನಾಗ್ತಿದೆ, ನೀವು ಉಳಿಸಿದ ದುಡ್ಡೆಲ್ಲ ಆಸ್ಪತ್ರೆಗೆ ಹೋಗ್ತಿದೆ. ಹೂಡಿಕೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂದ್ರೆ ಇನ್ಶೂರೆನ್ಸ್ ನ ಭದ್ರತೆ, ಇನ್ಶೂರೆನ್ಸ್ ನ ಸುರಕ್ಷತೆ ಬೇಕೇ ಬೇಕು. ದಯವಿಟ್ಟು ಇದನ್ನ ಕಡೆಗಣಿಸಬೇಡಿ. ನೀವು ಸದಾ ಆರೋಗ್ಯವಂತರಾಗಿರ್ತೀರಿ ಅನ್ನೋ ಭ್ರಮೆಯಲ್ಲಿ ಇರಬೇಡಿ. ಇನ್ನೊಂದೇನಪ್ಪಾ, ಅಷ್ಟೇ ಸಾಕ ಅಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್, ಅದರಲ್ಲೂ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ. ನೀವು ದುಡಿತಾ ಇದ್ದು ನಿಮ್ಮ ಜೀವಕ್ಕೆ ಏನಾದ್ರು ಹಾನಿ ಆದ್ರೆ ನಿಮ್ಮ ಕುಟುಂಬದ ಹಣಕಾಸಿನ ಪರಿಸ್ಥಿತಿ ದಿಕ್ಕು ತಪ್ಪಬಾರದು, ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹದಗೆಡಬಾರದು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಟರ್ಮ್ ಇನ್ಶೂರೆನ್ಸ್ ತಗೊಂಡಾಗ ಏನಾಗುತ್ತೆ, ಕುಟುಂಬಕ್ಕೆ ಏನಾದ್ರೂ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಜೀವಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಮೊತ್ತ ಕುಟುಂಬಕ್ಕೆ ಸೇರುತ್ತೆ. ಅಷ್ಟೇ ಅಲ್ಲ, ಹೂಡಿಕೆ ಶುರು ಮಾಡಕ್ ಮುಂಚೆ ನೀವು ಒಂದು 3 ರಿಂದ 6 ತಿಂಗಳು ಎಮರ್ಜೆನ್ಸಿ ಫಂಡ್ ಅನ್ನ ಲಿಕ್ವಿಡ್ ಫಂಡ್ಸು ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು ಅಥವಾ RD FD ಗಳಲ್ಲಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಗೆ ತುರ್ತಾಗಿ ಏನೋ ಹಣ ಬೇಕಾದಾಗ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಬ್ರೇಕ್ ಮಾಡುವಂತ ಅಗತ್ಯ ಬೀಳೋದಿಲ್ಲ. ಈ ಹಣವನ್ನ ಬಳಸ್ಕೋಬಹುದು. ಇದೆಲ್ಲವನ್ನ ಮಾಡಿದ ಮೇಲೆ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಿ. ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟು, ಆದ್ರೆ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲ. ಇನ್ಶೂರೆನ್ಸ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ದೊಡ್ಡ ತಪ್ಪು. ಅಲ್ಲ, ಖಂಡಿತವಾಗ್ಲೂ ಹೌದು. ತುಂಬಾ ಈ ಥರದ ರಿಯಲ್ ಲೈಫ್ ಸ್ಟೋರಿಗಳನ್ನ ಕೇಳಿದೀವಿ. ಈ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳುವ ಕಾರಣಕ್ಕೆ ಶ್ರೀಮಂತರಾಗಿದ್ದಂಥವ್ರು ಬಡವರಾಗಿರೋದು, ಬೀದಿಗೆ ಬಂದಿರುವಂಥ ಉದಾಹರಣೆ ಇದೆ. ಅಥವಾ ಒಬ್ಬನನ್ನೇ ನಂಬ್ಕೊಂಡು ಟರ್ಮ್ ಇನ್ಶೂರೆನ್ಸ್ ಮಾಡದೆ ಆತ ತುಂಬ ಏನೋ ಮಾಡಿರ್ತಾನೆ, ಆತನಿಂದನೇ ಆದಾಯ ಬರ್ತಾ ಇರುತ್ತೆ, ಆತ ಹೋದಾಗ ಅವರ ಫ್ಯಾಮಿಲಿ ಅವರು ಬೀದಿಗೆ ಬಂದಿರುವಂಥದ್ದು, ಈ ಥರದ ಘಟನೆಗಳು ನಡೆಯುತ್ತೆ. ಇಲ್ಲ, ಇದೇನು ಗೊತ್ತಾ, ನಾವು ಹೇಳುವಾಗ ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು, ಆದ್ರೆ ವಾಸ್ತವದಲ್ಲಿ ಇಂಥ ಘಟನೆಗಳು ನಡೆದಿವೆ. ಆಮೇಲೆ ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ, ಇವತ್ತು ಚೆನ್ನಾಗಿದ್ದೀನಿ ನಾಳೆನೂ ಚೆನ್ನಾಗಿರ್ತೀನಿ ಅಂತ ಯಾರಿಗೂ ಗ್ಯಾರಂಟಿ ಇರಲ್ಲ. ನಾವು ನಾಳಿನ ಸುರಕ್ಷತೆಯ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬೇಕು. ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ನ ಪ್ರೊಟೆಕ್ಷನ್ ಅನ್ನ ಇಡೀ ಕುಟುಂಬಕ್ಕೆ ಮಾಡಿಸ್ಕೊಳ್ಳುವಂತ ಅಗತ್ಯ ಖಂಡಿತವಾಗಿಯೂ ಇದೆ. ಸೊ ಇನ್ನು ನೆಕ್ಸ್ಟ್, ರಿಚ್ ಆಗ್ಬೇಕು ಅಂತ ಹೇಳುವಂತವ್ರು ಮಾಡಬಾರ್ದಂತ ತಪ್ಪು. ಈಗ ಏನಾಗುತ್ತೆ, ಕಲ್ತು ಕೆಲ್ಸಕ್ಕೆ ಸೇರಿದ ಮೇಲೆ ಏನೋ ಓದ್ತಾರೆ, ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಓದ್ತಾರೆ. ಓದಿ ಕೆಲ್ಸಕ್ಕೆ ಸೇರಿದ ತಕ್ಷಣ ಆಯ್ತಪ್ಪ, ಇನ್ನು ಓದೋದು ಮುಗೀತು, ಇನ್ನು ಕಲಿಯೋದು ಮುಗೀತು, ಇನ್ನೇನಿದ್ರು ದುಡಿಯೋದು, ಸಂಬಳ ತಗೊಳ್ಳೋದು, ಆರಾಮಾಗಿ ಖರ್ಚು ಮಾಡೋದು, ಓಡಾಡೋದು, ವೀಕೆಂಡ್ ಅಲ್ಲಿ ಪಾರ್ಟಿ ಮಾಡೋದು ಅನ್ನೋ ಮೈಂಡ್ ಸೆಟ್ಗೆ ಬರ್ತಾರೆ. ನೋಡಿ, ಆಕ್ಚುಯಲ್ ಕಲಿಕೆ ಶುರು ಆಗೋದೇ ನೀವು ಕೆಲಸಕ್ಕೆ ಸೇರಿದ ಮೇಲೆ. ನೀವು ಬಹಳ ಕಾಲ ರೆಲೆವೆಂಟ್ ಆಗಿ ಉಳ್ಕೋಬೇಕು ಅಂತ ಹೇಳಿದ್ರೆ ಕಲಿಕೆ ನಿರಂತರವಾಗಿರ್ಬೇಕು. ಈಗ ನೋಡಿ ಶೇಷ, ನಾವು ಊರಿಗೊಂದು ಟೆಲಿಫೋನ್ ಇದ್ದ ಕಾಲವನ್ನ ನೋಡಿದೀವಿ, ಊರಿಗೊಂದು ಟಿವಿ ಇದ್ದ ಕಾಲವನ್ನ ನೋಡಿದೀವಿ. ಇವತ್ತು ಎಲ್ಲಿಗೆ ಬಂದು ನಿಂತಿದೀವಿ, ಟಿವಿಯಿಂದ ಬಂದು ನೆಕ್ಸ್ಟ್ ಮೊಬೈಲ್ ಫೋನಿಗೆ ಬಂದು ನೆಕ್ಸ್ಟ್ ಸ್ಮಾರ್ಟ್ ಟಿವಿಗೆ ಬಂದು ಮೊಬೈಲ್ ಫೋನಲ್ಲಿ 5Gಗೆ ಬಂದು 5Gಯಿಂದ ನಂತರ ಈಗ ನಾವು OTT ಪ್ಲಾಟ್ಫಾರ್ಮ್ಗಳಿಗೆ ಬಂದು OTTಯ ನಂತರದಲ್ಲಿ ಈಗ ಬಂದು ChatGPT, ಪರ್ಪ್ಲೆಕ್ಸಿಟಿ, AI ಕಾಲಕ್ಕೆ ಬಂದು ನಿಂತಿದ್ದೀವಿ. ನಮ್ಮ ಕೆಲಸವನ್ನ ರೀಪ್ಲೇಸ್ ಮಾಡುವಂತಹ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಬಂದು ನಿಂತಿದೆ. ನಮ್ಮ ಕೆಲಸ ರೀಪ್ಲೇಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಕಲಿಕೆ ನಿರಂತರವಾಗಿ ಇರಬೇಕು. ಹೊಸ ಹೊಸ ವಿದ್ಯಮಾನಗಳಿಗೆ ನಾವು ಅಡ್ಯಾಪ್ಟ್ ಆಗಬೇಕು. ಅವಾಗ ಮಾತ್ರ ನಾವು ರೆಲೆವೆಂಟ್ ಆಗ್ತೀವಿ. ಈಗ ಏನಾಗುತ್ತೆ, ನಾವು ಏನು ಓದಿದ್ದೀವಿ, ಎಷ್ಟು ದೊಡ್ಡ ಡಿಗ್ರಿ ತೆಗೆದುಕೊಂಡಿದ್ದೀವಿ ಅನ್ನೋದಕ್ಕಿಂತ ಏನು ಮುಖ್ಯ ಆಗುತ್ತಪ್ಪ ಅಂತ ಹೇಳಿದ್ರೆ ಇವತ್ತಿನ ಕಾಲಕ್ಕೆ ನಾನು ಎಷ್ಟು ರೆಲೆವೆಂಟ್ ಆಗಿದ್ದೀನಿ, ಇವತ್ತಿನ ಕಾಲಕ್ಕೆ ನಾನು ಎಷ್ಟು ಪ್ರಸ್ತುತ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಕಲಿಕೆಗೆ ಖರ್ಚು ಮಾಡ್ಲಿಕ್ಕೆ ಹಿಂಜರಿಬೇಡಿ. ದಯವಿಟ್ಟು ಕಲಿಕೆಗೆ ಖರ್ಚು ಮಾಡಿ. ಬೇಡದಿದ್ದಕ್ಕೆಲ್ಲ ಏನೇನಕ್ಕೂ ಖರ್ಚು ಮಾಡ್ತಿರ್ತೀರಿ, ಕಲಿಕೆಗೆ ಖರ್ಚು ಮಾಡೋದನ್ನ ದಯವಿಟ್ಟು ಮರಿಬೇಡಿ. ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು, ಸ್ಕಿಲ್ ಅಪ್ಗ್ರೇಡ್. ಈಗೇನಾಗುತ್ತೆ, ನೀವು ಮಾಡೋ ಕೆಲಸನ ಯಾವ್ದೋ ಒಂದು AI ಟೂಲ್ ಮಾಡುತ್ತೆ ಅಂದ್ರೆ ನನ್ನನ್ನು ನಿಮ್ಮನ್ನ ಯಾಕೆ ಕೆಲ್ಸಕ್ಕೆ ಇಟ್ಕೋತಾರೆ?
ಸೊ ನಾವು ಅದಕ್ಕಿಂತ ಬುದ್ಧಿವಂತರಾಗಿದ್ರೆ ಮಾತ್ರ ನಮ್ಮನ್ನು ಕೆಲ್ಸಕ್ಕೆ ಇಟ್ಕೋತಾರೆ. ನಾನು ಅದಾಗ್ಲೇ ಹೇಳ್ತಿರ್ತೀನಿ, ಈಗ ಹೆಂಗೆ ಅಂತ ಹೇಳಿದ್ರೆ ಪ್ರಾಂಪ್ಟ್ ಬಲ್ಲವನಿಗೆ ಅಜ್ಞಾನವಿಲ್ಲ ಅನ್ನೋ ಹಂತಕ್ಕೆ ಬಂದಿದೆ. ಈಗ ಏನಂತ ಹೇಳಿದ್ರೆ ನಿಮ್ಗೆ ಎಲ್ಲವೂ ಗೊತ್ತಿರಬೇಕು ಅಂತಿಲ್ಲ. ನೀವು ಗೊತ್ತು ಮಾಡಿಕೊಂಡು ಅದನ್ನ ಅಳವಡಿಸ್ಕೊಂಡು ನಿಮ್ಮ ಕೆಲಸದಲ್ಲಿ ವೇಗವನ್ನ ಹೇಗೆ ಹೆಚ್ಚಿಸ್ಕೋತೀರಿ, ಎನ್ನ ನಿಮ್ಮ ಅಡಿಯಾಳ ಮಾಡ್ಕೋಬೇಕು ಹೊರತು ಎಗೆ ನೀವು ಅಡಿಯಾಳ ಆಗಬಾರ್ದು. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ತಂತ್ರಜ್ಞಾನವನ್ನ ಬಳಸ್ಕೊಂಡು ಅದನ್ನ ನಿಮ್ಮ ದಿನನಿತ್ಯ ಜೀವನದಲ್ಲಿ ಉದ್ಯೋಗದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಸಾಮರ್ಥ್ಯ ನಿಮ್ಮ ಇದನ್ನ ಹೆಚ್ಚು ಮಾಡ್ಕೊಂಡ್ರೆ ನಾವು ಹೆಚ್ಚು ರಿಲೆವೆಂಟ್ ಆಗ್ತೀವಿ. ಇಲ್ಲಪ್ಪ ಅದಕ್ಕೆ ನಾವು ಕಲಿಯಕ್ಕಾಗಲ್ಲ ಅಂತ ದೂರ ಉಳಿದ್ರೆ ನಾವು ಅಪ್ರಸ್ತುತರಾಗ್ಬಿಡ್ತೀವಿ ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಶೇಷ. ಖಂಡಿತವಾಗ್ಲೂ ಶರತ್ ಅವ್ರು, ಯಾಕೆಂತ ಹೇಳಿದ್ರೆ ಶ್ರೀಮಂತರಾಗಬೇಕು ಅಂತ ಹೇಳುವಂಥ ಆಸೆ ಯಾರಿಗಿರಲ್ಲ, ಎಲ್ರಿಗೂ ಕೂಡ ಇರುತ್ತೆ. ಅವರು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ. ಅದು ಅವರಿಗೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ, ಅಜ್ಞಾನದಿಂದಾಗಿ. ಬಟ್ ಈಗ ನೀವು ಹೇಳಿದಂಥ ಈ 6 ಪಾಯಿಂಟ್ಸನ್ನು ಮನದಟ್ಟು ಮಾಡಿಕೊಂಡು ಆ ತಪ್ಪುಗಳನ್ನು ಅವ್ರು ಮಾಡ್ತಾ ಇದ್ದಾರೆ, ಅದನ್ನು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಯಾರು ಬೇಕಾದ್ರೂ ಶ್ರೀಮಂತರಾಗ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ, ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರುವಂಥ ಈ 6 ತಪ್ಪುಗಳನ್ನು ನೀವು ಯಾವ ಕಾರಣಕ್ಕೂ ಮಾಡಬೇಡಿ. ಆ ತಪ್ಪುಗಳನ್ನು ನೀವು ಇವತ್ತು ನಿಲ್ಲಿಸಿದ್ರಿ ಅಂತ ಹೇಳಿದ್ರೆ ಇವತ್ತಿನಿಂದನೇ ನಿಮ್ಮ ಶ್ರೀಮಂತಿಕೆಯ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.